ರೊಕ್ಕ ದುಡ್ಡು ಮಾಡ್ತೀನಿ ಅಂತ ಹೋಗ್ಬಾರ್ದು. ದುಡ್ಡು ಮಾಡ್ತೀನಿ ಅಂದ್ರೆ ದುಡ್ಡು ಆಗ್ತದೆ, ಹೆಸರು ಮಾಡ್ತೀನಿ ತೊಗೊಂಡ್ರೆ ಹೆಸರಾಗ್ತದೆ. ಆದರೆ ಯಾವುದು ಇದ್ರೂ ಎಲ್ಲನೂ ಇವು ನಮ್ಮ ಹಿಂದಿರ್ತಾವತ್ತಂದ್ರೆ ರವಿ ಬೆಳಗೆರೆಣ್ಣ ಅವನು ಮಾತಾಡ್ತಿದ್ದ, ನಾವು ದುಡಿಬೇಕು. ಕ್ಯಾಲ್ಕುಲೇಟರ್ ಹಾಗೆ ನಾವು ಕೆಲಸ, ಕಣ್ಣುಡಿ ಹಾಗೆ ನಾವು ಕೆಲಸ ಮಾಡಿದರೆ ಅದರ ಹಿಂದೆ ದುಡ್ಡು ಇರುತ್ತೆ, ಹೆಸರು ಇರುತ್ತೆ. ಅಂಥ ಕೆಲಸ ಮಾಡುವಂಥ ಪತ್ರಕರ್ತರು ಇರಬೇಕು ಅಂತ ರವಿ ಬೆಳಗೆರೆಣ್ಣ ಹೇಳ್ತಿದ್ದ. ಅಂಥ ಜಾಗದಲ್ಲಿ ನಾನು ನೋಡಿಕೊಂಡಿದ್ದು ಅಂದರೆ ನಮ್ಮ ಗುರುರಾಜ್ ಪತ್ತಾರವರು. ನಾವು ಕಾರ್ಯಕ್ರಮ ಮಾಡುವಾಗ ನಾವು ಫೋನ್ ಹಚ್ಚದೆ, ಗುರುಗಳೇ ನಿಮ್ಮ ಮಠ ನಿಮ್ಮ ಒಳ್ಳೆ ಮಾತುಗಳು ಕೇಳಿ ನಮ್ಮನ್ನು ಕೇಳಾರ್ದೆ ಯೂಸ್ ಮಾಡಿ ಒಂದೇ ಒಂದು ದುಡ್ಡು ಕೊಟ್ಟಿಲ್ಲ. ನಾವು ಕೊಡ್ಲಕ್ಕೆ ಹೋದ್ರೆ ಬ್ಯಾಡ್ರಿ ಅಂದರು. ಈ ವಾರ್ಷಿಕೋತ್ಸವ ಅಂಗವಾಗಿ ನಾ 5,000 ರೂಪಾಯಿ ಕಾಣಿಕೆ ಕೊಡ್ತೀನಿ, ಯಾಕಂದ್ರೆ ಅವ್ರು ಇವತ್ತಿಗೆ ದುಡ್ಡು ಬೇಡಿಲ್ಲ. ಅಂತ ನಿಜವಾದ ಪತ್ರಕರ್ತರ ನೋಡಿದ್ದು ಎಲ್ಲಿ ಅಂತಂದ್ರೆ ನಮ್ಮ ಗುರುರಾಜ್ ಸರ್ ಅವರು. ಅಂತ ಸರ್ ಅವರು ಇದ್ದರೆ ನಮ್ಗೆ ಈ ತಾಳಿಕೋಟಿ ಭಾಗ, ಮುದ್ಯಬಾಳ ಭಾಗ ಬೆಳಕಾಗುತ್ತೆ. ಅವರ ಕುಟುಂಬ ಮತ್ತು ಅವ್ರ ಚಾನಲ್ ಎಲ್ಲ ಪತ್ರಿಕಾ ಮಾಧ್ಯಮಗಳು ಒಳ್ಳೆ ಜಾಗದಲ್ಲಿ ಬೆಳೀಲಿ. ಈ ವಜ್ರ ನ್ಯೂಸ್ ಚಾನಲ್ ಏನಾಗಲ್ಲ, ಇದು ವಜ್ರ ಹಾಗೆ ಬೆಳೀಲಿ ಅಂತೇಳಿ ಎಲ್ಲ ಪೂಜ್ಯರ ಆಶೀರ್ವಾದ ಇರುತ್ತೆ. ನಿಮ್ಮದು ನಮಗೆ ಬೇಕು, ನಾವು ನಿಮಗೆ ಬೇಕು. ಸಹಕಾರ ಇದ್ರೆ ಮಾತ್ರ ನಾವು ಬೆಳಿಲಕ್ಕ, ನಮ್ಮ ದೇಶ ಬೆಳಿಲಕ್ಕ, ನಾಡು ಬೆಳಕ ಸಾಧ್ಯ ಅಂತ ಹೇಳುತ್ತಾ ಎರಡು ಮಾತುಗಳು